ನಮಸ್ಕಾರ. ಇಂಡೋ ಆಫ್ರಿಕಾ ODI ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ದಕ್ಷಿಣ ಆಫ್ರಿಕಾ ವಿರುದ್ಧ ಐತಿಹಾಸಿಕ ಸರಣಿಯನ್ನ ಟೀಮ್ ಇಂಡಿಯಾ ಗೆದ್ದುಕೊಂಡಿದೆ. ಆ ಪಂದ್ಯ ಹೇಗಿತ್ತು, ಜೊತೆಗೆ ನಿನ್ನೆಯ ಆಟದ ಪ್ರದರ್ಶನ ಹೇಗಿತ್ತು, ಎಲ್ಲ ಆಟಗಾರರ ಪ್ರದರ್ಶನ ಯಾವ ರೀತಿಯಾಗಿ ಇತ್ತು, ಜೊತೆಗೆ ಮುಂದೆ ಯಾವೆಲ್ಲ ಪಂದ್ಯಗಳಿದ್ದಾವೆ, ಯಾರಿಗೆಲ್ಲ ಅವಕಾಶ ಇರುತ್ತೆ, ಒಟ್ಟಾರೆಯಾಗಿ ದಕ್ಷಿಣ ಆಫ್ರಿಕಾ ಹಾಗೂ ಭಾರತದ ನಡುವೆ ನಡೆದಿರುವಂತಹ ಮೂರನೇ ಏಕದಿನ ಪಂದ್ಯ 2-1 ಅಂತರದಿಂದ ಈಗ ಭಾರತ ತಮ್ಮ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ. ಹಾಗಾಗಿ ಒಟ್ಟಾರೆಯಾಗಿ ಆ ಪಂದ್ಯದ ಸಾರಾಂಶ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಅಂತಿಮ ಏಕದಿನ ಪಂದ್ಯ ಅಂದರೆ ಮೂರನೇ ಏಕದಿನ ಪಂದ್ಯ, ಭಾರತಕ್ಕೆ ಭರ್ಜರಿಯಾಗಿರುವಂಥ ಗೆಲುವು. ಏನು ಹೇಳ್ತೀರಿ, ನಿಮ್ಮ ಪ್ರಕಾರ ವಿಶ್ಲೇಷಣೆ ಹೇಳಿ. ಈ ಒಂದು ಸರಣಿ ಆರಂಭಕ್ಕೂ ಮುಂಚೆ ಸಾಕಷ್ಟು ವ್ಯತಿರಿಕ್ತ ಅಭಿಪ್ರಾಯಗಳಿದ್ವು ಈ ಒಂದು 15ರ ಬಳಗದ ಆಯ್ಕೆಯ ಬಗ್ಗೆ. ಒಂದು ಕೊಹ್ಲಿ ಅವರು ಇರಲಿಲ್ಲ, ಆಮೇಲೆ ರೋಹಿತ್ ಇರಲಿಲ್ಲ, ಬೂಮ್ರಾ ಇರಲಿಲ್ಲ, ಶಮಿ ಇರಲಿಲ್ಲ, ಆಮೇಲೆ ಜಡೇಜಾ ಕೂಡ ಇರಲಿಲ್ಲ. ಒಂದು ವಿಶ್ವಕಪ್ನ ಆಡಿದಂತಹ ಕೆಲವೊಂದು 60-70% ಆಟಗಾರರು ಈ ಒಂದು ತಂಡಕ್ಕೆ ಆಯ್ಕೆ ಆಗಿರಲಿಲ್ಲ. ಬಟ್ ಅದು ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಈ ಒಂದು ODI ಸರಣಿಯನ್ನು ಆಡ್ತಾ ಇದ್ವಿ. ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಒಂದೇ ಒಂದು ಸರಣಿಯನ್ನು ಗೆಲ್ಲೋದಕ್ಕೆ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಗೆ ಆಗಿರಲಿಲ್ಲ. ಆ ಒಂದು ಐತಿಹಾಸಿಕ ಗೆಲುವನ್ನು ತಂದುಕೊಟ್ಟಂತಹ KL ರಾಹುಲ್ ಪಡೆಗೆ ನಾವು ಖಂಡಿತವಾಗ್ಲೂ ಶುಭಾಶಯನ ಇರಲೇಬೇಕು. ನಿನ್ನೆ ಆಲ್ಮೋಸ್ಟ್ ಎಲ್ಲ ವಿಭಾಗದಲ್ಲೂ ಕೂಡ ನಮ್ಮವರು ಪರಾಕ್ರಮ ಮೆರೆದ್ರು ಅಂತ ಹೇಳ್ಬೋದು. ಒಂದು ಕಡೆಗೆ ಆರಂಭದಲ್ಲೇ ವಿಕೆಟ್ಗಳು ಹೋಯಿತು, ನನಗೆ ಒಂದು ಸ್ವಲ್ಪ ಗಾಬರಿ ಆಗಿಬಿಡ್ತು. ಪತ್ತೇದಾರನ ಯಾಕಪ್ಪ ತಗೊಂಡ್ರು, ಗಾಯಕ್ವಾಡ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ಒಳ್ಳೆ ಆರಂಭ ತಗೊಂಡ್ರು ಪತ್ತೇದಾರ. ನಮ್ಮ RCB ಪರವಾಗಿ ನೋಡಬೇಕು ಅಂತಂದ್ರೆ ಕ್ಲೀನ್ ಶಾಟ್ ಇದೆಯಪ್ಪ ಅಂತ ಅನ್ಕೋಬೇಕು. ತುಂಬ ಒಳ್ಳೆ ಶಾಟ್ಸ್ಗಳನ್ನ ಹೊಡಿತಾ ಇದ್ರು, ಬಟ್ ಬೋಲ್ಡ್ ಆಗಿಬಿಟ್ರು. ಬಟ್ ಇಲ್ಲಿ ಸಾಯಿ ಸುದರ್ಶನ್ ಕೊನೆಯ ಪಂದ್ಯದಲ್ಲಿ ಇಂಪಾರ್ಟೆಂಟ್ ಪಂದ್ಯ, 2 ಪಂದ್ಯದಲ್ಲಿ 50 ಹೊಡೆದಿದ್ರು, ಬಟ್ ಕೈ ಕೊಟ್ಟರು. ಬಟ್ ಇಲ್ಲಿ ನಮಗೆ ಬಡ್ತಿ ತೊಗೊಂಡ್ಬಂದಿದ್ದು ಸಂಜು ಸ್ಯಾಮ್ಸನ್, ಕೇರಳದವರು. ಒಂದು ಲೆಕ್ಕಾಚಾರದಲ್ಲಿ ನಾವು ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ ಹೇಮಕುಮಾರ್, ಈ ಒಂದು ಪಂದ್ಯವನ್ನು ಸಂಜು ಸ್ಯಾಮ್ಸನ್ ಆಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನು ಮುಂದೆ ಯಾವ ಸರಣಿಗೂ ಇವ್ರನ್ನ ಆಯ್ಕೆ ಮಾಡಲ್ಲ ಅಂತ ಒಂದು ಆಪಾದನೆ ಅಂತೂ ಇತ್ತು. ಒಳ್ಳೆ ಆಟಗಾರ, IPL ನಲ್ಲಿ ಚೆನ್ನಾಗಿ ಆಡ್ತಾರೆ, ಇವ್ರನ್ನ ಅವಕಾಶಗಳನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆಪಾದನೆ ಇತ್ತು. ಬಟ್ ಆ ಅವಕಾಶಗಳನ್ನ ಕೊಟ್ಟಾಗ ನೋಡಿ, ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗಿದ್ರು. ಈ ಒಂದು ಪಂದ್ಯವನ್ನು ಕೂಡ ಫೇಲ್ ಆಗಿದ್ರೆ ನಾನು ಹೇಳ್ತೀನಿ ಮುಂದೆ ಯಾವ ಸರಣಿಗೂ ಆಯ್ಕೆ ಮಾಡ್ತಿರ್ಲಿಲ್ಲ ಅವ್ರನ್ನ, ನನ್ನ ಪ್ರಕಾರವಾಗಿ. ಓಕೆ, ಅದೆಲ್ಲದರ ನಡುವೆ ಒಂದು ಒಳ್ಳೆ ಆಟವನ್ನು ಪ್ರದರ್ಶನ ಮಾಡಿದ್ರು. ಅವರಿಗೆ ತಿಲಕ್ ವರ್ಮ ತುಂಬಾ ಚೆನ್ನಾಗಿ ಕೊಟ್ಟರು, ಸಾಥ್ನ ಕೊಟ್ಟರು. ಒಂದು ಲೆಕ್ಕಾಚಾರದಲ್ಲಿ ನನಗೆ ಇವನ್ ತಿಲಕ್ ವರ್ಮ ಏನಪ್ಪ ಟೆಸ್ಟ್ ಆಡ್ತಾ ಇದ್ದಾನೆ ಅಂತ ಆರಂಭದಲ್ಲಿ ಅನಿಸ್ತು. ಬಟ್ ಅಷ್ಟೊಂದು ಸ್ವಿಂಗ್ ಆಗ್ತಾ ಇತ್ತು, ಬಾಲ್ ನೇರವಾಗಿ ಅಂತೂ ಬರ್ತಾ ಇರಲಿಲ್ಲ, ತುಂಬ ಅದ್ಭುತವಾಗಿ ಸ್ವಿಂಗ್ ಆಗ್ತಾ ಇತ್ತು. ಬಟ್ ಅದನ್ನು ನೀಟಾಗಿ ಆಡಿಸಿ ಕೊನೆಯ ಹಂತದವರೆಗೂ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದರು. ಅದನ್ನು ಫಿನಿಶಿಂಗ್ ಟಚ್ ಅಂತ ಕೊಂಡಿದ್ದು ನಮಗೆ ಮುಂದಿನ T20 ಸ್ಪೆಷಲಿಸ್ಟು, ಆಮೇಲೆ ಮುಂದಿನ ಭವಿಷ್ಯದ ಹೀರೋ ಅಂತ ನನಗೇನು ಅನ್ನಿಸ್ತಾ ಇದೆ. ರಿಂಕು ಸಿಂಗು ತುಂಬ ಚೆನ್ನಾಗಿ ಆಡಿದರು. 296 ರನ್ಗಳನ್ನು ಗಳಿಸಿದ್ರು. ಒಂದು ಲೆಕ್ಕಾಚಾರದಲ್ಲಿ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಲೈನಪ್ನ ನೋಡಿದರೆ ಈಸಿ ಅಂತ ಅನ್ಕೊಂಡ್ಬಿಟ್ಟೆ. ಆರಂಭದಲ್ಲಿ ಆರಂಭ ಕೂಡ ತೊಗೊಂಡ್ಬಿಟ್ರು ಅವರು. ಝೋಜಿ ಅಂತೂ ಕಳೆದ ಪಂದ್ಯದಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದರು. ನನಗನ್ಸಿದ ಮಟ್ಟಿಗೆ ಬಾಲಿಂಗ್ ತುಂಬ ಚೆನ್ನಾಗಿ ನಮಗೆ ಹರ್ಷದೀಪ್ ಸಿಂಗ್ ಮಾಡಿದರು. ಲೈನ್ ಆ್ಯಂಡ್ ಲೈನ್ ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರನ್ನೂ ಕಟ್ಟಿ ಹಾಕಿದ್ರು. ಜಾಸ್ತಿ ಸ್ಪಿನ್ನರ್ಗಳು ಕೂಡ ಜಾಸ್ತಿ ರನ್ ಕೊಡಲಿಲ್ಲ. ಸರಣಿ ಉದ್ದಕ್ಕೂ ಬಾಲಿಂಗ್ ಪ್ರದರ್ಶನ ಒಂದು ಮೊದಲ ಪಂದ್ಯ ಮತ್ತು ಕೊನೆಯ ಪಂದ್ಯದಲ್ಲಿ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ನಾನು ಹೇಳಬೇಕು ಅಂತಂದರೆ ಸರಣಿ ಗೆಲುವು ತುಂಬ ಇಂಪಾರ್ಟೆಂಟ್ ಇತ್ತು. ಸೀನಿಯರ್ಸನ್ನು ಬಿಟ್ಟಿದ್ರು. ಅಕಸ್ಮಾತಾಗಿ ಈ ಸರಣಿಯನ್ನು ಸೋತಿದ್ರೆ KL ರಾಹುಲ್ ನಾಯಕತ್ವದ ಮೇಲೂ ತೂಗತಿ ಇರ್ತಿತ್ತು. ಯಂಗ್ ಇಂಡಿಯಾ ಯಾದಕ್ಕಪ್ಪ ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಗೆದ್ದ ಮೇಲೆ ನಮಗೆ ತಪ್ಪುಗಳು ಯಾವುದು ಕಾಣಿಸೋದಿಲ್ಲ. ಆ ಕಾರಣಕ್ಕಾಗಿ ಗೆದ್ದಿದ್ದೀವಿ, ಒಂದು ಖುಷಿ ಅಂತೂ ಖಂಡಿತ. ಸಂಜು ಸ್ಯಾಮ್ಸನ್ ಒತ್ತಡದಲ್ಲಿ ಬಂದಿರುವಂಥ ಇನ್ನಿಂಗ್ಸ್ ಅದು ಬಹಳ ಮುಖ್ಯ ಆಗಿರುವಂಥದ್ದು. ನೋಡಿ, ಈಗಾಗಲೇ 3 ವಿಕೆಟ್ ಹೋಗ್ಬಿಡುತ್ತೆ, 100ಗೆ 3 ವಿಕೆಟ್ ಹೋಗ್ಬಿಡುತ್ತೆ. ಆಮೇಲೆ ತದನಂತರ ಒತ್ತಡದಿಂದ ಅದನ್ನ ಸಾಗಿ ಕೊನೆಗೆ ಸೆಂಚುರಿ ಇದೆಯಲ್ಲ, ನಿಜಕ್ಕೂ ಕೂಡ ಅದು ಗ್ರೇಟ್ ಅಂತ ಅನ್ಸುತ್ತೆ. ನಿಜ. ಒಂದು ಲೆಕ್ಕಾಚಾರದಲ್ಲಿ ಆ ಪಿಚ್ ಕೂಡ ಅಷ್ಟೊಂದು ಇದು ಕೊಡ್ತಾ ಇರಲಿಲ್ಲ ಬ್ಯಾಟ್ಸ್ಮನ್ಗಳಿಗೆ. ತುಂಬ ಸ್ವಿಂಗ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ವೇರಿಯೇಷನ್ ಮಾಡ್ತಾ ಇದ್ದಂತಹ ಬಾಲರ್ಗಳು ಅದ್ಭುತವಾಗಿ ಲೈನ್ ಆ್ಯಂಡ್ ಲೆಂತ್ನ ಹಿಡ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಆರಂಭದಲ್ಲಿ ನೋಡಿ ಹೆಚ್ಚಿಗೆ ಬೌಂಡ್ರಿಗಳನ್ನು ಗಳಿಸೋದಕ್ಕೆ ಹೋಗಲೇ ಇಲ್ಲ ಸಂಜು ಸ್ಯಾಮ್ಸನ್ ಆಗಲಿ, ತಿಲಕ್ ವರ್ಮಾ ಆಗಲಿ. ಜಸ್ಟ್ 1-2 1-2ದಲ್ಲೇ ಆಟವನ್ನು ಆಡ್ತಾಯಿದ್ರು. ಓವರಿಗೆ 3 ಬಂದರು, 4 ಬಂದರು, ಓಕೆ ಅನ್ನುವಂಥ ಪರಿಸ್ಥಿತಿ ಇತ್ತು.
ನೋಡಿ ಕೊನೆಯ 14 ಓವರಲ್ಲಿ ನಮಗೆ ಬಂದಿದ್ದು 141 ರನ್ಗಳು. ಅದೇ ಪ್ಲಸ್ ನಾನು ಅನ್ಕೊಂಡಿದ್ದೆ 250 ಮಾಡೋದು ಕಷ್ಟಪ್ಪ ಅನ್ಕೊಂಡಿದ್ದೆ. ಬಟ್ ರಿಂಕು ಆಗ್ಲಿ, ತಿಲಕ್ ವರ್ಮಾ ಆಗ್ಲಿ, ಆಮೇಲೆ ನಮ್ಗೆ ಸಂಜು ಸ್ಯಾಮ್ಸನ್ ತುಂಬಾ ಒಳ್ಳೆ ಆಟ ಆಡಿದ್ರು. ಸಂಜು ಸ್ಯಾಮ್ಸನ್ ಬಗ್ಗೆ ನೀವು ಕೇಳಿದ್ರೆ ಆರಂಭದಲ್ಲಿ ನೋಡಿ ಕುಟುನೆ ಆಡ್ತಾ ಇದ್ರು. ಬಟ್ ಕೊನೆಯ ಹಂತದಲ್ಲಿ ಒಂದ್ ಸ್ವಲ್ಪ ಬ್ಯಾಟ್ ನ ಬಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದೌದು, ನಿನ್ನೆ ನೋಡಿ ಜಸ್ಟ್ 6 ಬೌಂಡ್ರಿ ಬಂದಿರೋದು, 3 6 ಬಂದಿದೆ. ಆರಂಭದಿಂದನೂ ಆರಾಮಾಗಿ ಆಡೋದಕ್ಕೆ ಪ್ರಯತ್ನ ಪಟ್ರು, ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ನೋಡಿ ನೀವು ಪಿಚ್ನಲ್ಲಿ ಎಷ್ಟೊತ್ತು ಇರ್ತೀರಿ ಅಷ್ಟು ಅದಾದ್ಮೇಲೆ ರನ್ಗಳು ಹರಿದು ಬರುತ್ತೆ ಅನ್ನೋದಕ್ಕೆ ಈ ಒಂದು ಪಂದ್ಯ ಸಾಕ್ಷಿ. ಆರಂಭದಲ್ಲಿ ನಾವು ಅನ್ಕೊಂಡಿದ್ವಿ 240 260 ಬಂದ್ರೆ ಒಂದು ಒಳ್ಳೆ ಸ್ಕೋರ್ ಅಂತ ಅನ್ಕೊಂಡಿದ್ವಿ. 296 ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ವಿಕೆಟ್ಗಳನ್ನ ಉಳಿಸ್ಕೊಂಡ್ರು ಇಬ್ರು ಕೂಡ, ನಿಧಾನವಾಗಿ ಆಡಿದ್ರು ಕೂಡ ವಿಕೆಟ್ಗಳನ್ನ ಉಳಿಸ್ಕೊಂಡ್ರು. ಸ್ಪಿನ್ನರ್ಗಳನ್ನ ತುಂಬಾ ಚೆನ್ನಾಗಿ ಎದುರಿಸಿಕೊಂಡ್ರು. ಕೊನೆಯ ಹಂತದಲ್ಲಿ ವೇಗದ ಬೌಲರ್ಗಳು ರನ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಲೈನ್ ಅಂಡ್ ಲೆಂತ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದಕ್ಷಿಣ ಆಫ್ರಿಕಾ. ಈಸಿಯಾಗಿ ಬೌಂಡ್ರಿ ಸಿಕ್ಸರ್ಗಳು ಬಂತು. ಇನ್ನೂ ಒಂದು ಸ್ವಲ್ಪ ಕೊನೆ ಓವರ್ನಲ್ಲಿ ವಿಕೆಟ್ ಹೋಗಿದ್ದಕ್ಕೆ ರಿಂಕು ಸಿಂಗು ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಇರಲಿಲ್ಲ ಅಂದಿದ್ರೆ ಇನ್ನೂ ರನ್ ಬರ್ತಿತ್ತು. ಒಂದು ಲೆಕ್ಕಾಚಾರದಲ್ಲಿ ಭಾರತ ತುಂಬಾ ಚೆನ್ನಾಗಿ ಆಡಿತು. ಸಂಜು ಸ್ಯಾಮ್ಸನ್ ನೋಡಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ನೋಡಿ 114 ಬಾಲ್ಗಳಲ್ಲಿ 108 ರನ್ಗಳನ್ನು ಗಳಿಸಿದ್ದಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ನಾನು ಅನ್ಕೋತೀನಿ ಸಂಜು. ಈಗ ರಿಂಕು ಸಿಂಗ್ ಅಂತ ಬಂದಾಗ ನಮ್ಗೆ ಒಂದು ಯಂಗ್ ಪ್ಲೇಯರ್ ಫಿನಿಶರ್ ಅಂತೂ ಆಯ್ತು, ಪ್ರೂವ್ ಮಾಡಿದ್ದಾರೆ. ಸೊ ಈಗ ಎಲ್ಲ ಪಂದ್ಯದಲ್ಲಿ ಅಂದ್ರೆ ಇನ್ಮೇಲೆ ಭಾರತ ಯಾವುದೇ ಟ್ರೋಫಿ ಇದ್ರೂ ಕೂಡ, ಯಾವುದೇ ಸರಣಿ ಇದ್ರೂ ಕೂಡ ಅವರ ಆಯ್ಕೆ ಖಚಿತವಾಗಿ ಇರಬಹುದಾ? ಇಲ್ಲ, ODIಗೆ ಅಂತ ಬಂದ್ರೆ ಇನ್ನೂ ಕೂಡ ಬೆಂಚಲ್ಲಿ ಕಾಯುವಂತ ದಿನಗಳು ತುಂಬಾ ಇದೆ ಅವರಿಗೆ. ಯಾಕಂದ್ರೆ ನೀವು ನೋಡಿ ರವೀಂದ್ರ ಜಡೇಜಾ ಅನ್ನುವಂಥ ಆಟಗಾರ ಇದ್ದಾರೆ, ಅಕ್ಷರ್ ಪಟೇಲ್ ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಇವ್ರ ನಡುವೆ ನೀನು ಕಾಂಪಿಟೇಷನ್ ತೊಗೋಬೇಕು ಅಂತಂದರೆ ಇನ್ನೂ ಸ್ವಲ್ಪ ದಿನಗಳು ಬೇಕು ODIಗೆ. ಬಟ್ T20 ಅಂತ ಬಂತಂದರೆ ಖಂಡಿತವಾಗ್ಲೂ ಫಸ್ಟ್ ಆಪ್ಷನ್ನೇ ನಾನು ರಿಂಕು ಸಿಂಗ್ ಆ್ಯಸ್ ಎ ಫಿನಿಷರ್ ಅಂತ ಬಂದರೆ. ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗ್ ಇಂತಹ ಆಟಗಾರರು T20 ಖಂಡಿತವಾಗ್ಲೂ ಎಲ್ಲೋ ಸ್ಕೋರ್ ಹೋಗಿಬಿಡುತ್ತೆ. 200 ಮೇಲೆ ಹೋದ್ರೂ ಕೂಡ ಆಶ್ಚರ್ಯ ಪಡುವಂಗಿಲ್ಲ. ODIಗೂ ಒಳ್ಳೆ ಆಟಗಾರ ಇಲ್ಲ ಅಂತ ಹೇಳಲ್ಲ, ಬಟ್ ಇನ್ನೂ ಕೂಡ ತುಂಬ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ನೀವು ನೋಡಿ ಕೊಹ್ಲಿ ಬಂದರು, ಅಥವಾ ನಮಗೆ ರೋಹಿತ್ ಶರ್ಮಾ ಬಂದರು. ಇಲ್ಲಿ ಕೆಳ ಹಂತದಲ್ಲಿ ನಮಗೆ ಬರೋದು KL ರಾಹುಲ್ ಬರ್ತಾರೆ, ಆಮೇಲೆ ರವೀಂದ್ರ ಜಡೇಜಾ ಬರ್ತಾರೆ. ತುಂಬ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ನಡುವೆ ಒಂದು ದೊಡ್ಡ ಇನ್ನಿಂಗ್ಸ್ ಏನಾದರೂ ಬಂತು ಅಂದರೆ ರಿಂಕು ಸಿಂಗ್ ಮುಂದಿನ ಹಂತದಲ್ಲಿ ತಗೋಬಹುದು. ಆದರೆ ನನಗನ್ಸಿದ ಮಟ್ಟಿಗೆ ಇನ್ನೂ 2-3 ಸರಣಿ ಹೋದ್ರೂ ಕೂಡ ಅವ್ರ ಆಯ್ಕೆ ಆಗತ್ತೆ. ಸೀನಿಯರ್ಸ್ ಏನಾದರೂ ಆ ತಂಡದಲ್ಲಿದ್ರೆ ಬೆಂಚ್ ಕಾಯ್ತಾರೆ. ಈಗ ದಕ್ಷಿಣ ಆಫ್ರಿಕಾ ಸರಣಿ ಆಯ್ಕೆ ಮಾಡಿರುವ ಆಟಗಾರ ನೋಡ್ತಾ ಹೋದ್ರೆ ಎಲ್ರಿಗೂ ಕೂಡ ಹೊಸಬರಿಗೆ ಅವಕಾಶ, ಸೀನಿಯರ್ಗೆ ಕೈ ಬಿಟ್ಟಿರೋದು ಏನು ಉದ್ದೇಶ ಇರಬಹುದು ಅಂತ ಅಂದ್ರೆ T20 ವರ್ಲ್ಡ್ ಕಪ್ ಗಾಗಿ ಏನಾದ್ರೂ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆಯಾ, ಹೇಗೆ ಆ ಪ್ಲಾನಿಂಗ್ ಇದೆ, ಅಥವಾ ಎಲ್ರಿಗೂ ಒಂದು ಅವಕಾಶ ಇರ್ಲಿ ಅಂತ ಇರಬಹುದಾ ಅಂತ? ಒಂದು ವರ್ಲ್ಡ್ ಕಪ್ ಆದ್ಮೇಲೆ ಸೀನಿಯರ್ಸ್ಗೆಲ್ಲ ಒಂದು ರೆಸ್ಟ್ ಬೇಕಾಗಿತ್ತು, ಅದು ಒಂದು ಕಾರಣ. ಎರಡನೇದಾಗಿ ನಮ್ಗೆ ಇನ್ಮೇಲೆ ಅದೊಂದು ಸೋಲು ಇತ್ತು, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಅಂತ ಕೇಳಿ ಬರ್ತಾ ಇತ್ತು, ಅದು ಕಾರಣ ಇತ್ತು. ಮತ್ತೆ ಮುಂದೆ ನಮಗೆ 2024ರಲ್ಲಿ ವೆಸ್ಟ್ ಇಂಡೀಸ್ ಮತ್ತೆ ಅಮೆರಿಕದಲ್ಲಿ ಏನು ವಿಶ್ವಕಪ್ ಇದೆ, ಅದಕ್ಕೆ ಎಲ್ಲರೂ ನಾವು ತಯಾರಿ ನಡೆಸ್ತಾ ಇದೀವಿ. ಬಟ್ ಎಷ್ಟು ಅಂತ ಯುವಕರಿಗೆ ನೀವು ಚಾನ್ಸ್ ಕೊಡ್ತೀರಾ? ಇಲ್ಲೆಲ್ಲ ಯುವಕರಿಗೆ ಚಾನ್ಸ್ ಕೊಟ್ಟರು, ಎಲ್ಲರಿಗೂ ಬಸ್ ಹತ್ತಿಸಿ ಕಳಿಸಿದ್ರಿ. ಕೊನೆಗೆ ನೀವು ಆಯ್ಕೆ ಅಂತ ಬಂದಾಗ ಅದೇ ರೋಹಿತ್ ಶರ್ಮಾ, ಅದೇ ಕೊಹ್ಲಿ, ಅದೇ KL ರಾಹುಲ್, ಅದೇ ಹಾರ್ದಿಕ್ ಪಾಂಡ್ಯ ಹೀಗೆ ಹೋಗ್ಬಿಟ್ರೆ ಮತ್ತೆ ನೀವು ಆಯ್ಕೆ ಮಾಡಿದ್ದು ತಪ್ಪೇ ಆಗಿದ್ರೆ, ನನಗನ್ಸಿದ ಮಟ್ಟಿಗೆ ಯಂಗ್ಸ್ಟರ್ಸ್ಗೆ ನೀವು ಅವಕಾಶ ಕೊಡ್ತಾ ಇದ್ದೀರಿ ಅಂತಂದ್ರೆ ವಿಶ್ವಕಪ್ಗೂ ಕೂಡ ಆಯ್ಕೆಗೆ ಪರಿಗಣಿಸಬೇಕು. ಈಗ ರಿಂಕು ಸಿಂಗ್ನ ನೀವು ತುಂಬಾ ಚೆನ್ನಾಗಿ ಎಲ್ಲಾ ಸರಣಿಯಲ್ಲೂ ಆಡಿದ್ದನ್ನ ನೋಡಿದೀರಾ. ಓಕೆ, ವಿಶ್ವಕಪ್ನಲ್ಲಿ ನೀವು ವಾಟರ್ ಬಾಟಲ್ ತರೋದಕ್ಕೆ ಇಟ್ಕೊಂಡ್ಬಿಟ್ರೆ ಅದು ಪ್ರಯೋಜನ ಇಲ್ಲ. ಒಂದ್ ಕಡೆಗೆ ಯಂಗ್ಸ್ಟರ್ಸ್ ಇದ್ದಾಗ ನನಗನ್ಸುತ್ತೆ ಪಾಟೀಲ್ರೆ, ಈಗ ಏನು ಆಯ್ಕೆ ಮಾಡಿದಾರಲ್ಲ, ಇದನ್ನ ಬಿಟ್ಟು ನಮ್ಮ IPL ಏನ್ ನಡೆಯುತ್ತಲ್ಲ, IPL ಅಲ್ಲಿ ಯಾರ ಪ್ರದರ್ಶನ ಹೇಗಿರುತ್ತೆ ಅದರ ಆಧಾರದ ಮೇಲೆ ಆಯ್ಕೆ ಇರಬಹುದು ಅಂತ ಅನ್ಸುತ್ತೆ. ಇಲ್ಲ, ನೀವು ಅಲ್ಲಿ ಅದು ಮಾಡಲ್ಲ ಅಂತ ನನಗೂ ಅನ್ಸುತ್ತೆ. ಈಗ ನೋಡಿ, ನೀವು ಒಂದು ಲೆಕ್ಕಾಚಾರದಲ್ಲಿ ಸಂಜು ಸ್ಯಾಮ್ಸನ್ ತುಂಬಾ ರನ್ ಹೊಡೆದ್ರಪ್ಪ IPLನಲ್ಲಿ. ಅವ್ರನ್ನ T20 ವರ್ಲ್ಡ್ ಕಪ್ಗೆ ಆಡ್ಸೋಕ್ಕಾಗತ್ತಾ? ರಹಾನೆ ತುಂಬಾ ಚೆನ್ನಾಗಿ ಲಾಸ್ಟ್ ಇಯರ್ ಆಡಿಸಿದ್ರು, ಬಟ್ ಯಾವುದು T20ಗೆ ಆಡಿಸಿಲ್ಲ. ನಿಮಗೆ ಅಲ್ಲಿ ಆಯ್ಕೆಯಲ್ಲಿ ಹೋಯ್ತು. ನನಗನ್ಸಿದ ಮಟ್ಟಿಗೆ ಯಂಗ್ಸ್ಟರ್ಸ್ ಮೇಲೆ ಇದೆ. ಒಂದು ಲೆಕ್ಕಾಚಾರದಲ್ಲಿ ನಾನು ಹೇಳ ನಿಮಗೆ, ಸಾಯಿ ಸುದರ್ಶನ್ ಇದ್ದೇ ಇರ್ತಾರೆ, ಗಾಯಕ್ವಾಡ್ ಇರ್ತಾರೆ, ಸಂಜು ಸ್ಯಾಮ್ಸನ್ ಇರ್ತಾರೆ, ಆಮೇಲೆ ತಿಲಕ್ ವರ್ಮಾ ಇರ್ತಾರೆ, KL ರಾಹುಲ್ ಕೂಡ ಇದ್ದೇ ಇರ್ತಾರೆ. ಇಲ್ಲಿ ನಿಮಗೆ ಕೊಹ್ಲಿ ಅವ್ರು ಬರ್ತಾರಾ, ಅಥವಾ ಬೂಮ್ರಾ ಬರ್ತಾರಾ, ಆಮೇಲೆ ಶಮಿ ಅವ್ರು ಬರ್ತಾರಾ? ಇಲ್ಲಿ ನಿಮಗೆ ಗೊಂದಲ ಆಗ್ತಾ ಇರೋದು. ಒಂದು ಸೀನಿಯರ್ಸ್ ಬಂದ ತಕ್ಷಣನೇ ಜೂನಿಯರ್ಸ್ ಜಾಗ ಖಾಲಿ ಮಾಡಬೇಕಾ, ಇಲ್ಲ ನಾವು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೀವಿ ನಾವೇ T20 ವರ್ಲ್ಡ್ ಕಪ್ ಹೋಗ್ಬೇಕಾ? ಇದು ದೊಡ್ಡ ಪ್ರಶ್ನೆ ಆಗಿರೋದು. ಒಂದು ಲೆಕ್ಕಾಚಾರದಲ್ಲಿ ನನಗೆ IPLನಲ್ಲಿ ಆಡಿದಂಥ ಎಂಥದ್ದೇ ಒಬ್ಬ ಪ್ರದರ್ಶನ ಕೊಡಲಿ ಯಾರನ್ನೂ ಆಯ್ಕೆ ಮಾಡಲ್ಲ. ಈಗ ಏನು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಸರಣಿಗೆ ಯಾರು ಆಯ್ಕೆ ಆಗಿದ್ರಲ್ಲ, ಇದೇ ಆಟಗಾರರು ಇದರಲ್ಲೇನೆ ಹುಡುಕಿ ವಿಶ್ವಕಪ್ಗೆ ಆಯ್ಕೆ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಬಟ್ ಈಗ ಸಾಯಿ ಸುದರ್ಶನ್ ನೋಡಿ, ಫಸ್ಟ್ ಮ್ಯಾಚ್ ಅಲ್ಲೇ ಒಂದು ಒಳ್ಳೆ ಪ್ರದರ್ಶನ ಬರುತ್ತೆ.
ಸೊ ಅದನ್ನ ನೋಡ್ತಾ ಇದ್ರೆ ಎಲ್ಲೋ ವಿರಾಟ್ ಕೊಹ್ಲಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ, ಯಾಕಂದ್ರೆ ಕಾಮ್ ಆಗಿ ಆಡ್ತಾರೆ ಅವರು, ಕೊನೆ ತನಕ ತಗೊಂಡು ಹೋಗ್ತಾರೆ. ಸಾಯಿ ಸುದರ್ಶನ್ ಬಗ್ಗೆ ಹೇಳೋದು, ಒಂದು ಓಡಿಯಾಗಿ ನೋಡಿ ನಮ್ಗೆ ಈ ನೀವು ಹೇಳ್ತಾ ಇದ್ರಿ ಕೊಹ್ಲಿ ತರಾನೇ ಆಡ್ತಾರೆ ಅಂತ. ಕೊಹ್ಲಿ ತರ ಯಾಕೆ ಆಡ್ತಾರೆ ಅಂದ್ರೆ ಆ ಒಂದು ನೆನಪು ಯಾಕೆ ಬಂತು ಅಂದ್ರೆ, ಕೊಹ್ಲಿ ಮತ್ತೆ ರೋಹಿತ್ ನಮಗೆ ಗೊತ್ತಿದೆ ಇನ್ನೊಂದು 2-3 ವರ್ಷ ಅಷ್ಟೇ ಅಂತ ಹೇಳಿ. ಅದಾದ ನಂತರ ನಮಗೆ ಗಿಲ್ಲು, ಸಾಯಿ ಸುದರ್ಶನ್, ಆಮೇಲೆ ತಿಲಕ್ ವರ್ಮಾ ಇಂಥವ್ರೆ ನಮಗೆ ಮುಂದಿನ ಫ್ಯೂಚರ್. ತಿಲಕ್ ವರ್ಮಾ ಮತ್ತೆ ಸಾಯಿ ಸುದರ್ಶನ್ ಅವ್ರ ಬಗ್ಗೆನೇ ಮೊದಲು ಹೇಳ್ತೀನಿ. ಆರಂಭದ 2 ಪಂದ್ಯಗಳು ನನಗೆ ಆತ ಎಲ್ಲೂ ನೆಗೆಟಿವ್ ಶಾಟ್ಸ್ಗಳನ್ನ, ಅಂದ್ರೆ ಕ್ರಿಕೆಟ್ನಲ್ಲಿ ಇಲ್ಲದೆ ಇರುವ ಶಾಟ್ಸ್ಗಳನ್ನ ನಮ್ಮ ಸೂರ್ಯ ಹೆಂಗ್ ಹೊಡಿತಾರೆ ಅಂಥ ಶಾಟ್ಸ್ಗಳನ್ನ ಹೊಡೆದಿಲ್ಲ ಆತ. ವಿ ಶೇಪಲ್ಲಿ ಆಟ ಆಡಿದ್ದಾರೆ, ಲಾಂಗ್ ಆನ್ ಲಾಂಗ್ ಆಫ್ ಅಲ್ಲಿ ಜಾಸ್ತಿ ರನ್ ಕದ್ದಿದ್ದಾರೆ, ಜಾಸ್ತಿ ಬೌಂಡ್ರಿಗೆ ಆಸೆ ಪಡಲಿಲ್ಲ, ಇನ್ನಿಂಗ್ಸ್ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. 2 ಪಂದ್ಯದಲ್ಲೂ ನೋಡಿ ನೀವು, ಮೊದಲ ಪಂದ್ಯದಲ್ಲೂ 50, ಈ ಪಂದ್ಯದಲ್ಲೂ 50, ಈ 3ನೇ ಪಂದ್ಯದಲ್ಲಿ 10 ರನ್ ತೆಗೆದ್ರು, ಬಟ್ ಎಲ್ಲೂ ಕೈ ಕೊಡ್ತು ಅಂತ ಅನ್ಸುತ್ತೆ. ಬಟ್ ಸಾಯಿ ಸುದರ್ಶನ್ ಏಕದಿನ ಪಂದ್ಯಗಳಿಗೆ ಹೋಲಿಸಿದ್ರೆ ದ ಬೆಸ್ಟ್ ಚಾಯ್ಸ್ ಅಂತ ನಾನು ಅನ್ಕೋತೀನಿ. ಆಸ್ ಎ ಏನು ಕೊಹ್ಲಿ ಅವರು ಅಥವಾ ರೋಹಿತ್ ಶರ್ಮಾ ರಿಟೈರ್ಡ್ ಆದ್ಮೇಲೆ ಈತ ಒಬ್ಬ ಫ್ಯೂಚರ್ ಆಗಿ ನನಗೆ ಕಾಣಿಸ್ಕೊಳ್ತಾನೆ. ಒಂದು ಎಲ್ಲರೂ ಕೂಡ ಅಂತ ಇದ್ರೆ ಗಿಲ್ ಬೆಸ್ಟ್ ಅಂತ ಹೇಳಿ, ಬಟ್ ಗಿಲ್ಕಿಂತ ಒಳ್ಳೆ ಟೆಕ್ನಿಕ್ ಇವನ ಹತ್ರ ಇದೆ ತುಂಬಾ. ನೋಡಿ ನೀವು ಬಂದ ತಕ್ಷಣ ರಿಂಕು ಸಿಂಗ್ ತರ T20 ಆಟ ಆಡೋ ಅವಶ್ಯಕತೆ ಇಲ್ಲ. ಓಡಿಐನಲ್ಲಿ ಒಂದು ಇನ್ನಿಂಗ್ಸ್ ನ ಬಿಲ್ಡ್ ಮಾಡಬೇಕು, ವಿಕೆಟ್ ನ ಉಳಿಸಬೇಕು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿರ್ಬೇಕು. ನನಗನ್ಸಿದ ಮಟ್ಟಿಗೆ ಸಾಯಿ ಸುದರ್ಶನ್ ಅದರಲ್ಲಿ ತುಂಬಾ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ತಿಲಕ್ ವರ್ಮಾ ಅಂತ ಬಂದಾಗ ಅವರು ಕೂಡ ಸಿಕ್ಕಿರೋ ಚಾನ್ಸ್ ಅನ್ನ ಹೇಗೆ ಅವಕಾಶ ಬಳಸ್ಕೊಳ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ನನಗೆ ತಿಲಕ್ ವರ್ಮಾ ಬಗ್ಗೆ ನಿನ್ನೆ ಕೋಪ ಬರ್ತಾ ಇತ್ತು ಆರಂಭದಲ್ಲಿ. ಇವನ್ ಏನಪ್ಪ ಹಿಂಗ್ 33 ಬಾಲ್ ಆಗಿದೆ, 7 ರನ್ ತೆಗೆದಿದ್ದಾರೆ. ನಮಗೆ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಲೈನ್ ಅಪ್ ನ ನೋಡಿದ್ರೆ ಒಬ್ಬರನ್ನ ಬಿಟ್ರು ಒಬ್ರು ಘಟಾನುಘಟಿಗಳು, ಒಬ್ರನ್ನಿದ್ರು ಕೂಡ ಈಸಿಯಾಗಿ ತಗೊಂಡು ಹೋಗ್ತಾರೆ. ಇವನಲ್ಲಿ 250 ಅಥವಾ 240ಗೆ ತಂದು ನಿಲ್ಲಿಸ್ತಾನೆ ಅನ್ಕೊಂಡಿದ್ದೆ. ಬಟ್ ಅದನ್ನ ನಂತರದಲ್ಲಿ ಆತ ಆ ಬೌಂಡ್ರಿಗಳು ಬಂದಿದ್ದು, ಸಿಕ್ಸರ್ಗಳು ಬಂದಿದ್ದು ನಿಜವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ನನಗೆ ಖುಷಿ ಕೊಡ್ತು. ಒಂದು ವಿಕೆಟ್ಗಳು ಹೋಗಿತ್ತು, ವಿಕೆಟ್ ನಿಲ್ಲಿಸಬೇಕಾಗಿತ್ತು, ಅದನ್ನೂ ಮಾಡಿದ್ರು. ಕೊನೆ ಹಂತದಲ್ಲಿ ಆತ ಏನಾದ್ರೂ ರನ್ ಹೊಡಿಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬೇಜಾರಾಗ್ತಿತ್ತು. ಬಟ್ ರನ್ ಹೊಡೆದ ನೋಡಿ, 5 ಬೌಂಡ್ರಿ, 1 ಸಿಕ್ಸರ್ ಕೂಡ ಹೊಡೆದಿದ್ದಾರೆ. 67 ಸ್ಟ್ರೈಕ್ ರೇಟ್ ಇದೆ. ಬಟ್ ಸಂಜು ಸ್ಯಾಮ್ಸನ್ಗೆ ಒಂದು ಒಳ್ಳೆ ಸಾಥ್ನ ಕೊಟ್ಟರು. ನೀವು ಒಬ್ಬ ಹಿರಿಯ ಆಟಗಾರ ಅಥವಾ ಯಾರೋ ಕಿರಿಯನೇ ಇರಲಿ, ಒಂದು ಕಡೆಗಿಂದ ರನ್ ಬರ್ತಾ ಇದ್ರೆ ಇನ್ನೊಂದು ಕಡೆಗಿಂದ ಸಿಂಗಲ್ಸ್ ಕೊಡ್ತಾ ಇರಿ ಸಾಕು. ಅದನ್ನ ತಿಲಕ್ ವರ್ಮಾ ತುಂಬಾ ಚೆನ್ನಾಗಿ ಮಾಡಿದ್ರು, ನಿನ್ನೆ ನಿಭಾಯಿಸ್ಕೊಂಡ್ರು. ಕೊನೆಯ ಹಂತದವರೆಗೂ ಕೂಡ ತಂಡವನ್ನ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು. ನಿನ್ನೆ ಇಂಪ್ರೆಸಿವ್ ಅಂತ ಅನಿಸ್ತು ನೋಡಿ. ಇದೇ ಆಸ್ಟ್ರೇಲಿಯಾ ವಿರುದ್ಧ, ದಕ್ಷಿಣ ಆಫ್ರಿಕಾ ವಿರುದ್ಧ ಅಷ್ಟೇ ನೀಟಾಗಿ ಹೊಡಿಬಡಿ ಆಟ ಅಂದ್ರೆ T20 ಆಟವನ್ನ ಆಡಿ ಇಂಪ್ರೆಸ್ ಮಾಡಿದ್ರು. ಈಗ ODIಗೂ ಕೂಡ ನಾನು ಸೈ ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ. ನಿನ್ನೆ 33 ಬಾಲ್ 7 ರನ್ ನೋಡಿದ್ರೆ ಇವ್ರನ್ನ ಟೆಸ್ಟ್ಗೂ ಕೂಡ ಆಯ್ಕೆ ಮಾಡ್ಬೋದಪ್ಪ ಇವ್ರ ಜೊತೆಗೆ ಅಂತ ಅನ್ಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ತಿಲಕ್ ವರ್ಮಾ ಮಧ್ಯಮ ಕ್ರಮಾಂಕದಲ್ಲಿ ತಂಡವನ್ನ ಗಟ್ಟಿಯಾಗಿ ಹಿಡಿಯಬಲ್ಲಂತ ಆಟಗಾರ ಅಂತ. ನೀವು ಟೆಸ್ಟ್ ಅಂತ ಬಂದಾಗ ನೆನಪು ಬಂತು, ಸಾಯಿ ಸುದರ್ಶನ್ ಅವರಿಗೆ ಅವಕಾಶ ಸಿಗಬಹುದು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಆತರ ಮೆಚೂರ್ಡ್ ಆಗಿ ಅವರು ಕಾಮ್ ಆಗಿ ಕೂಲ್ ಆಗಿ ಆಡ್ತಾರೆ. ಒಂದ್ ಗೊತ್ತಾ ಹೇಮಕುಮಾರ್, ಈಗ ಎಷ್ಟು ಜನ ನಮ್ಗೆ ಸಿಗಬೇಕು ಅಂತ ಕಾಯ್ತಾ ಇದಾರೆ ಅಂದ್ರೆ, ಒಂದ್ ಬೆಂಚ್ ಹಾಕಿದ್ರೆ 100 ಜನ ಕೂತ್ಕೊಂಡ್ಬಿಡ್ತಾರೆ. ಈಗ ಅಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಸ್ ನಮ್ಮ ಭಾರತದಲ್ಲಿ ಇದ್ದಾರೆ. ಬಟ್ ಸಾಯಿ ಸುದರ್ಶನ್ ಇಸ್ ಎ ಗುಡ್ ಚಾಯ್ಸ್. ನೀವು ಕೇಳಿ ತಿಲಕ್ ವರ್ಮಾ ಬಗ್ಗೆ ಅಲ್ವಾ? ಇಲ್ಲ ಟೆಸ್ಟ್ ಅಂತ ಇನ್ನೂ ತುಂಬಾ ಲೇಟ್ ಇದೆ. ನನಗನ್ಸಿದ ಮಟ್ಟಿಗೆ ಇಷ್ಟು ಬೇಗ ಆಗಲ್ಲ. ಯಾಕಂದ್ರೆ ಟೆಸ್ಟ್ಗೆ ನೀವು ಪರ್ಫೆಕ್ಟ್ ಆಟ ಅದು. ನೀವು ಯಾವುದೋ ಶಾಟ್ಗಳನ್ನು ಹೊಡೆದು ಅಥವಾ 50 ರನ್ 100 ರನ್ ಗಳಿಸಿದ್ರು ಅದು ಟೆಸ್ಟ್ ಅಂತ ಅನ್ಸಲ್ಲ. ನಿಂದಿರಬೇಕು ಪಿಚ್ಚಲ್ಲಿ 8, 10, 11 ಗಂಟೆಗಳ ಕಾಲ ನಿಂತ್ಕೊಂಡು ಆಡುವಂಥ ಆಟಗಾರ, ಆ ಒಂದು ಪೊಟೆನ್ಷಿಯಲ್ ಇರುವಂಥ ಆಟಗಾರರಿಗೆ ಮನೆ ಹೋಗುತ್ತೆ. ಬಟ್ ಸಾಯಿ ಸುದರ್ಶನ್ಗೆ ಆ ರೀತಿಯಾದಂಥ ಪೊಟೆನ್ಷಿಯಲ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಇನ್ನೂ ಟೈಮ್ ಇದೆ, ಹೆಂಗಿದಾನೆ ಇನ್ನೂ ಬರುತ್ತೆ. ಈಗ ರೋಹಿತ್ ಇದ್ದಾರೆ, ಕೊಹ್ಲಿ ಇದ್ದಾರೆ, ಪೂಜಾರ ಅವರು ಇದ್ದಾರೆ, ರಹಾನೆ ಇದ್ದಾರೆ, ಜೈಸ್ವಾಲ್ ಕೂಡ ಆಯ್ಕೆ ಆಗಿದೆ. ಒಬ್ಬೊಬ್ಬರೇ ಬರಲಿ, ಬಟ್ ಇಷ್ಟು ಬೇಗ ಏನು ಬೇಕಾಗಿಲ್ಲ. ಟೆಸ್ಟಲ್ಲಿ ನಮಗೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ನಿನ್ನೆ ಮ್ಯಾಚ್ ಅಲ್ಲಿ ನಿಮ್ಮ ಬೌಲಿಂಗ್ ಪ್ರದರ್ಶನ ಹೇಗಿತ್ತು? ಬೌಲಿಂಗ್ ಕೂಡ ಅದ್ಭುತವಾಗಿತ್ತು. ನಿನ್ನೆ ಮ್ಯಾಚ್ ಅಂತಲ್ಲ, ಈ ಒಂದು ಸರಣಿಯಲ್ಲಿ ವಾಪಸ್ ಜೀವಂತವಾಗಿರೋದು ನಮ್ಗೆ ಹರ್ಷದೀಪ್ ಸಿಂಗ್ ಒಳ್ಳೆ ಕಂಬ್ಯಾಕ್ ಆದ್ರು. ನೋಡಿ, ವಿಶ್ವಕಪ್ ಅಂತ ಬಂದಾಗ ಅಥವಾ ಆಸ್ಟ್ರೇಲಿಯಾ ಸರಣಿಯಲ್ಲೂ ತುಂಬಾ ಹೊಡಿಸ್ಕೊಂಡ್ಬಿಟ್ರು. ನಾನು ಅನ್ಕೊಂಡೆ ಈತ ಏನಪ್ಪ ಡೆತ್ ಓವರ್ ಸ್ಪೆಷಲಿಸ್ಟು, ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಈ ರೀತಿಯಾಗಿ ಯಾಕೆ ಬೌಲಿಂಗ್ ಆಗ್ತಾ ಇದ್ದಾನೆ. ಬಟ್ ಈ ODIನಲ್ಲಿ ತಮ್ಮ ಹೆಸರನ್ನ ಉಳಿಸ್ಕೊಂಡ್ರು. ಒಂದು ಮ್ಯಾನ್ ಆಫ್ ದ ಸೀರೀಸ್ ಸಿಕ್ಕಿದೆ, ಅದೊಂದು ಖುಷಿ. ಆರಂಭದ ಪಂದ್ಯದಲ್ಲಿ 5 ವಿಕೆಟ್ ತಗೊಂಡ್ರು. ಮತ್ತೆ 2ನೇ ಪಂದ್ಯದಲ್ಲೂ ಎಲ್ಲರೂ ಕೂಡ ಬೌಲಿಂಗ್ನ ಸರಿ ಹಾಕಲಿಲ್ಲ. ಬಟ್ ಹರ್ಷದೀಪ್ ಸಿಂಗ್ ಬೌಲಿಂಗ್ ನನಗೆ ಇಷ್ಟ ಆಗಿತ್ತು. ನಿನ್ನೆಯ ಪಂದ್ಯದಲ್ಲೂ ಕೂಡ ಲೈನ್ ಆ್ಯಂಡ್ ಲೆಂತ್ ಸೂಪರ್ ಆಗಿ ಮಾಡಿದ್ರು. ಅದರಲ್ಲೂ ಕೂಡ ಯಾರ್ಕರ್ಗಳನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು. ವೇರಿಯೇಷನ್ ತುಂಬ ಚೆನ್ನಾಗಿತ್ತು. ನೀವು 135 ಹೋಗಿತಾ ಇರುವಾಗ 110 ಕೂಡ ತುಂಬ ಸರಿ ಹೋಗಿದ್ರು. ಅದು ಆ ಎದುರಾಳಿ ತಂಡವನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ, ಹರ್ಷದೀಪ್ ಸಿಂಗ್ ಈ ಒಂದು ಫಾರ್ಮ್ ನಮಗೆ ಮುಂದಿನ ವಿಶ್ವಕಪ್ಗೆ ಲಾಭ. ಖಂಡಿತವಾಗ್ಲೂ ಅವರು 2024ರ ವಿಶ್ವಕಪ್ನಲ್ಲಂತೂ
ಕಾಣಿಸ್ಕೊಳ್ತಾರೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಕಾಣಿಸ್ಕೊಳ್ತಾರೆ. ನನಗನ್ಸಿದ ಮಟ್ಟಿಗೆ ಬೂಮ್ರಾ ಜೊತೆಗೆ ಇವರ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದ್ರೆ ಫಸ್ಟ್ ಅದಂತೂ ಇನ್ನೂ ನನಗೆ ಆಕ್ಚುಲಿ ಏನಾಯ್ತು ಅಂತಂದ್ರೆ ಅಲ್ಲಿ ವಿಕೆಟ್ ಹೋದ ತಕ್ಷಣ ಇನ್ನೇನು ರನ್ ಬರಲ್ಲ ಅಂತ ಹಿಂಗೆ ಅನ್ಕೊಂಡೆ ನಾನು. ಫ್ರಾಂಕ್ಲಿ ಎಲ್ಲರೂ ಕೂಡ ಹಾಗೆ ಅನ್ಕೊಂಡಿರ್ತಾರೆ. ಫಸ್ಟ್ ಬಾಲೇ ಅದೇ ಸ್ಟ್ರೇಟ್ 6. ಅಯ್ಯೋ, ತುಂಬ ಇಂಪ್ರೆಸಿವ್ ಆಗಿ ಆ ಶಾಟ್ ಅಂತ ಬಂತು. ಬ್ಯಾಟಿಂಗ್ನಲ್ಲೂ ಮಿಂಚಿದ್ರು, ಬಾಲಿಂಗ್ನಲ್ಲೂ ಮಿಂಚಿದ್ರು. ನನಗನಿಸಿದ ಮಟ್ಟಿಗೆ ಸರಣಿ ಪುರುಷೋತ್ತಮ ಒಂದು ಅವಾರ್ಡ್ ಕೂಡ ಅವ್ರಿಗೆ ನಿನ್ನೆ ಸಿಕ್ತು. ಅರ್ಹತೆ ಖಂಡಿತವಾಗ್ಲೂ ಅದಿದೆ. ನನಗೆ ತುಂಬ ಖುಷಿ ಅನಿಸಿದ್ದು ಅಂತಂದರೆ ಮುಂದಿನ ವಿಶ್ವಕಪ್ಗೂ ಕೂಡ ಒಬ್ಬ ಒಳ್ಳೆ ಬಲಿಷ್ಠ ಬೌಲರ್ ನನಗೆ ಸಿಕ್ಕ ಅನ್ನುವಂಥದ್ದು ಒಂದು ಖುಷಿ. ಇನ್ನೊಂದು ಆಯ್ಕೆಗಾರರಲ್ಲಿ ಒಂದು ಟೆನ್ಷನ್ ಇತ್ತು, ಈ ಯಂಗ್ ಟೀಮ್ ಕಟ್ಟುವಂಥ ಸಂದರ್ಭದಲ್ಲಿ ಹೇಗಿರುತ್ತೆ, ಇವರ ಪ್ರದರ್ಶನ ಹೇಗಿರುತ್ತೆ ಅಂತೇಳಿ. ಅಂದರೆ ಅವರು ಆಯ್ಕೆ ಮಾಡಿದ್ದು ಮತ್ತು ಈ ಸರಣಿ ಗೆದ್ದಿದ್ದು ಏನು ಕೊರತೆ ಇಲ್ಲ ಅಂತ ಅನ್ಸುತ್ತಾ ಆಯ್ಕೆಗಾರರಿಗೆ? ಅಲ್ಲ, ಸ್ವಲ್ಪದಂತೂ ಅವರಿಗೆ ಸಮಾಧಾನ ಇರುತ್ತೆ. ಸಮಾಧಾನ ಎಷ್ಟಿದೆಯೋ ಅಷ್ಟೇ ಟೆನ್ಷನ್ ಇದೆ. ಎಲ್ಲರೂ ಆಡಿದ್ದಾರೆ. ಈಗ ಮುಂದಿನ ಸರಣಿ ಯಾರನ್ನ ಆಯ್ಕೆ ಮಾಡ್ತೀರಾ ನೀವು? ಹಿರಿಯರು ಬರ್ತಾರೆ, ಕಿರಿಯರು ಇದ್ದಾರೆ, ಆಡಿದವರು ಇದ್ದಾರೆ, ಆಡದೆ ಇದ್ದವರು ಇದ್ದಾರೆ. ಈಗ ಆಡದೆ ಇದ್ದವರು ಅಂತ ಯಾರನ್ನೂ ತೆಗಿಯೋಕೆ ಆಗಲ್ಲ ನಿಮಗೆ. ನೋಡಿ, ರಜತ್ ಪತಿದಾರ್ ಮೊದಲ ಪಂದ್ಯದಲ್ಲಿ 22 ರನ್ ಗಳಿಸಿದ್ದಾರೆ. ಓಕೆ, ಅವ್ರನ್ನ ಒಂದು ಸ್ವಲ್ಪ ಬಿಟ್ಟರು ಅಂತ ತಿಳ್ಕೊಳ್ಳಿ. ಸಾಯಿ ಸುದರ್ಶನ್ 2 ಮ್ಯಾಚ್ ಆಡಿದ್ದಾರೆ. ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡೆದಿದ್ದಾರೆ. ತಿಲಕ್ ವರ್ಮಾ ಒಳ್ಳೆ ಇಂಪ್ರೆಸಿವ್ ಆಟವನ್ನು ಆಡಿದ್ದಾರೆ. ರಿಂಕು ಸಿಂಗ್ ಆಸ್ ಎ ಫಿನಿಷರ್ ಅಂತ ತುಂಬಾ ಚೆನ್ನಾಗಿ ಬೇಕು. ನಾಯಕ KL ರಾಹುಲ್ ಬೇಕು. ಈಗ ನಿಮ್ಗೆ ರೋಹಿತ್ ಬರ್ತಾರೆ, ಕೊಹ್ಲಿ ಬರ್ತಾರೆ, ಆಮೇಲೆ ಜಡೇಜಾ ಬರ್ತಾರೆ, ಬೂಮ್ರಾ ಬರ್ತಾರೆ, ಶಮಿ ಬರ್ತಾರೆ. ಎಲ್ಲಿ ಆಡಿಸ್ತೀರಾ ನೀವು? ಹಾರ್ದಿಕ್ ಪಾಂಡ್ಯ. ಈ ಟೆನ್ಷನ್ ಹೆಂಗಿರುತ್ತೆ ಆಯ್ಕೆಗಾರರಿಗೆ? ನೋಡಿ, ಒಂದು ಇವ್ರನ್ನೆಲ್ಲ ಆಯ್ಕೆ ಮಾಡಿದ್ವಪ್ಪ, ಹಂಗಾಗಿ ಇನ್ಮೇಲೆ ಡಿವೈಡ್ ಆಗ್ಬೋದು. T20ಗೆ ಒಂದು ತಂಡ, ಅದನ್ನ ಮಾಡಿದ್ರೆ ಒಳ್ಳೇದು, ಉಪಯುಕ್ತ. ಅದು ಈಗಾಗಲೇ ಅದು ಆಗಿದೆ. T20 ಅಂತ ಬಂದ್ರೆ ಹಿರಿಯರು ಯಾರು ಬರ್ತಾ ಇಲ್ಲ ನನ್ನ ಪ್ರಕಾರವಾಗಿ. ಅದು ಆಗಿದೆ. ಬಟ್ ಒನ್ ಡೇಗೂ ಕೂಡ ಕಿರಿಯರ್ನೇ ಆಡ್ಸೋದು ಬೆಸ್ಟು ಅಂತ ನಾನು ಅನ್ಕೋತೀನಿ. ಹಾಗಂತ ಹೇಳಿ ನನಗೆ ರೋಹಿತ್ ಕೊಹ್ಲಿ ಇರಬಾರ್ದು ಅಂತ ಅಲ್ಲ, ಅವರು ಆಡಬೇಕು. ಅದರ ಜೊತೆ ಯಂಗ್ಸ್ಟರ್ಸ್ಗಳಿಗೆ ಜಾಸ್ತಿ ಅವಕಾಶಗಳನ್ನ ಕೊಡಬೇಕು. ಒಂದು ಲೆಕ್ಕಾಚಾರದಲ್ಲಿ ದಕ್ಷಿಣ ಆಫ್ರಿಕಾ ಸರಣಿಗೆ ಆಯ್ಕೆ ಮಂಡಳಿ ಏನು ಯಂಗ್ ಟೀಮ್ನ ಆಯ್ಕೆ ಮಾಡಿತ್ತು, ಅವರು ನಿಟ್ಟುಸಿರು ಎಷ್ಟು ಬಿಟ್ಟರು ಅಷ್ಟೇ ಕೂಡ ಪ್ರಾಬ್ಲಮ್ಸು ಇದೆ. ಮುಂದಿನ ಸರಣಿಗೆ ಯಾರನ್ನ ಆಯ್ಕೆ ಮಾಡಬೇಕು, ಮುಂದಿನ ವಿಶ್ವಕಪ್ಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ. ಬಟ್ ನನಗನಿಸಿದ ಮಟ್ಟಿಗೆ ಇಂತಹ ಒಂದು ಪ್ರದರ್ಶನ ಭಾರತ ತಂಡ ಕ್ರಿಕೆಟ್ನಲ್ಲಿ ಸದೃಢವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ. KL ರಾಹುಲ್ ಅವರ ಕ್ಯಾಪ್ಟನ್ಸಿ ಹೇಗಿತ್ತು? ಈ ಒಂದು ಸರಣಿಯಲ್ಲಿ ಇಂಪ್ರೆಸಿವ್ ಆಗಿದ್ರು. ನನಗೆ ನಿನ್ನೆ ಒಂದು ಕ್ಯಾಚ್ಗಳು ಕೂಡ ಮಿಸ್ ಆಗ್ತಾ ಇತ್ತು ನಿನ್ನೆ. ಅದಿರುತ್ತೆ. ಅದು ಒಂದೇನು ಗೊತ್ತಾ, ನೀವು ಸರಣಿ ಗೆದ್ದಾಗ ಅದು ಯಾವ್ದು ತಲೆಗೆ ಬರಲ್ಲ. ಗೆಲುವು ಅಂತ ಬಂದಾಗ ತಪ್ಪುಗಳನ್ನು ನಾವು ಕಡಿಮೆ ಹುಡುಕ್ತೀವಿ. ಸೋಲು ಅಂತ ಬಂದಾಗ ಎಲ್ಲಿ ತಪ್ಪಿರಲ್ವೋ ಅದು ನಮಗೆ ತಪ್ಪಾಗಿ ಕಾಣಿಸುತ್ತೆ. ಅದು ನಾವು ತಿಳ್ಕೊಬೇಕು. ನಿನ್ನೆ ನಾವು ಸರಣಿ ಗೆದ್ದಿದ್ದೀವಿ, ತಪ್ಪುಗಳನ್ನ ಮರೆತು ಬಿಡೋಣ. ಒಂದು ಮುಖೇಶ್ ಕುಮಾರ್ ಕೂಡ ಕ್ಯಾಚ್ ಬಿಟ್ರು. ಅದು ಕೂಡ ನೋಡಿ, ಜೋಜಿದು ಇನ್ನೇನಾದ್ರೂ ಸ್ವಲ್ಪ ಜೋಜಿ ಅದು LBW ಆಗಿರ್ಲಿಲ್ಲ ಅಂದ್ರೆ ನಮ್ಮನ್ನ ಖಂಡಿತವಾಗ್ಲೂ ಉಡಿಸ್ ಮಾಡ್ತಿದ್ರು. ಒಂದು ಕಡೆ KL ರಾಹುಲ್ ಅವರ ನಾಯಕತ್ವ ಅದ್ಭುತವಾಗಿ ಮೂಡಿ ಬಂತು. ನಿನ್ನೆ ನೋಡಿ, 2 ಅವರು ರಿವ್ಯೂ ತಗೊಂಡ್ರು, 2 ಕೂಡ ಸಕ್ಸಸ್ ಮಾಡ್ಕೊಂಡ್ರು. ಅಂಪೈರ್ ಕೊಟ್ಟಿರ್ಲಿಲ್ಲ. ಒಂದು ಜೋಜಿದು, ಇನ್ನೊಂದು ನನಗೆ ಇನ್ನೊಬ್ಬ ಪ್ಲೇಯರ್ದು ಕೂಡ ಮುಲ್ಡರ್ ಅನ್ಸುತ್ತೆ, ಮುಲ್ಡರ್ ಅವ್ರದ್ದು ಕಟ್ ಅಂಡ್ ವಿಕೆಟ್ ಇತ್ತು, ಅದನ್ನು ಕೂಡ ತುಂಬಾ ಚೆನ್ನಾಗಿ ತಗೊಂಡ್ರು. ಮತ್ತೆ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಅಗ್ರೆಸಿವ್ನೆಸ್ ಇರಲಿಲ್ಲ. ಕಾಮ್ ಆಗಿ ಕೂಲ್ ಆಗಿ ಯಾವ ಬಾಲರ್ ಹೊಡಿಸ್ಕೊಂಡ್ರು ಕೂಡ ಆತನ ಜೊತೆಗೆ ನಿಂತ್ಕೊಂಡ್ರು. ಮತ್ತೆ ನಿನ್ನೆ ನನಗೆ ತುಂಬಾ ಇಷ್ಟ ಆಗಿದ್ದು, ಒಬ್ಬ ಓವರ್ನ ಬ್ಯಾಕಪ್ ಇಟ್ಕೊಂಡಿದ್ರು ಅವೇಶ್ ಖಾನ್ ಅವ್ರನ್ನ. ಮೊದಲು ಆರಂಭದಲ್ಲಿ ಅವರಿಗೆ ಬೌಲಿಂಗನ್ನು ಅಷ್ಟೊಂದು ಕೊಟ್ಟಿರಲಿಲ್ಲ. ಸ್ಪಿನ್ನರ್ಗಳನ್ನು ತುಂಬ ಸ್ಪಿನ್ ಆಗ್ತಾ ಇತ್ತು, ಇಟ್ಕೊಂಡಿದ್ರು. ಬಟ್ ಕೊನೆಯ 10 ಓವರ್ಗೆ ಬೇಕು ಅಂತ ಹೇಳಿ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು. ಈ ಒಂದು ಸರಣಿ ಉದ್ದಕ್ಕೂ KL ರಾಹುಲ್ ಅವರ ನಾಯಕತ್ವವನ್ನು ನೋಡಿದರೆ ಖಂಡಿತವಾಗ್ಲೂ 2023 ಒಂದು ವಿಶ್ವಕಪ್ ಸೋತ ನಂತರ ರೋಹಿತ್ ಅವ್ರ ನಾಯಕತ್ವದ ಬಗ್ಗೆ ತುಂಬ ಜನ ಮಾತನಾಡ್ತಾ ಇದ್ದಾರೆ. ಇರ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅದರ ನಡುವೆ ಒಬ್ಬ ಕ್ಯಾಪ್ಟನ್ ಅಂತ ನೀವು ಹುಡುಕ್ತಾ ಹೋದ್ರೆ KL ರಾಹುಲ್, ಎಷ್ಟು ಜನ ಕ್ಯಾಪ್ಟನ್ ಇದ್ದಾರೆ? KL ರಾಹುಲ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರೋಹಿತ್. ಎಲ್ರಿಗೂ ಹೋಲಿಸ್ಕೊಂಡ್ರೆ ಇವ್ರಿಗೊಂದು ಸ್ವಲ್ಪ ಬೆಟರ್ ಆಪ್ಷನ್ KL ರಾಹುಲ್. ಒನ್ ಡೇ ಮತ್ತೆ ಹೇಳ್ತಾ ಇದ್ದೀನಿ. T20ಗೆ ಅಂತ ಬಂದ್ರೆ ನೀವು ಹಾರ್ದಿಕ್ ಪಾಂಡ್ಯ ಫಿಕ್ಸ್ ಕ್ಯಾಪ್ಟನ್ ಈಗಾಗಲೇ ಇದ್ದಾರೆ. ಅದ್ರ ಬಗ್ಗೆ ಏನು ನಮಗೆ ಚಿಂತೆ ಇಲ್ಲ. ಅವ್ರ ಇಂಜುರಿ ಆದಾಗ ಸೂರ್ಯಕುಮಾರ್ ಯಾದವ್. ಬಟ್ ಒನ್ ಡೇ ಟೆಸ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ KL ರಾಹುಲ್ ಕನ್ನಡಿಗ ಮೊದಲ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಸರಣಿಯನ್ನು ನೋಡಿ, ದಾಖಲೆ ಈ ಒಂದು 2024ರಲ್ಲಿ ಆಸ್ ಅ ವಿಕೆಟ್ ಕೀಪರ್ ಆಗಿ 1000 ರನ್ ಗಡಿ ದಾಟಿದ ಮೊದಲ ಆಟಗಾರ ನಮಗೆ KL ರಾಹುಲ್. ಅದನ್ನ ಒಂದು ಮಾಡಿದ್ದಾರೆ. ಧೋನಿಯವರ ಒಂದು ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅವರು, ಅದು ಒಂದು ಖುಷಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ರು. ಬಟ್ 10 ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ರು. ಮೊನ್ನೆ ಒಂದು ಮ್ಯಾಚ್ ಸೋತ್ರಲ್ಲ, 2ನೇ ODI, ಅದೇನಾದ್ರೂ ಗೆದ್ದಿದ್ರೆ ಇನ್ನೂ ಒಂದು ದೊಡ್ಡ ದಾಖಲೆ ಆಗ್ತಿತ್ತು. ಬಟ್ ನಾಯಕನಾಗಿ ಗೆದ್ರ ಅಂತ ನೋಡೋದಕ್ಕೆ ಹೋದ್ರು 50-50 ತಗೊಳ್ಳೋಣ. ಯಾಕೆಂದ್ರೆ 2ನೇ ಏಕದಿನ ಪಂದ್ಯದಲ್ಲಿ ಅಟ್ಟರ್ ಫ್ಲಾಪ್ ಪ್ರದರ್ಶನವನ್ನ ಟೀಮ್ ಇಂಡಿಯಾ ಕೊಡ್ತು. ಅಲ್ಲಿ ಎಲ್ಲೂ ಎಡವಿದ್ರು ಅಂತ ಅನ್ಕೋತೀನಿ. ಬಟ್ ನಾಯಕನಿಲ್ಲದೆ ಅಥವಾ ರೋಹಿತ್ ಶರ್ಮಾ ಏನಾದರೂ ರಿಟೈರ್ಮೆಂಟ್ ಕೊಟ್ಟರೆ ನಾಯಕತ್ವಕ್ಕೆ ಖಂಡಿತವಾಗ್ಲೂ ಸೂಕ್ತ ಆಯ್ಕೆ
ಕೆ ಎಲ್ ರಾಹುಲ್ ಅವರೇ ಇನ್ನು ವಿಕೆಟ್ ಕೀಪರ್ ಅಂತ ಬಂದಾಗ ಅವರು ಕೂಡ ಸಖತ್ತಾಗಿ ಮಾಡ್ತಿದ್ದಾರೆ. ಹೌದೌದು. ಅಂದ್ರೆ ನೀವು ಅವರು ತಗೊಳ್ಳುವಂತ ಡಿಸಿಷನ್ ಆಗಿರ್ಬೋದು, ಬಾಲಿಂಗ್ ಕೊಡುವಂತದ್ದಾಗಿರ್ಬೋದು. ಸೊ ಈಗ ಬ್ಯಾಟ್ಸ್ಮನ್ಗಿಂತ ನಮ್ಗೆ ಪರ್ಫೆಕ್ಟ್ ಅನಿಸ್ತಾ ಇರೋದು ಒಬ್ಬ ವಿಕೆಟ್ ಕೀಪರ್ ಆಗಿ ಆ ಒಂದು ಚಾಣಕ್ಯತೆ ಇದೆ. ಒಂದು ನಮಗೆ ಧೋನಿಯವರ ಏನು ಕೀಪಿಂಗ್ ಅನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದೀವಿ ಅಂತ ಎಲ್ರಿಗೂ ಗೊತ್ತಿದೆ. ಅವ್ರಿಗೆ ಹೋಲಿಸ್ಕೊಂಡ್ರೆ ಯಾರು ಇಲ್ಲ, ಅವರು ಮುಂದೆ ಹಿಂದೆ ಯಾರು ಸುಳಿಯೋದಕ್ಕೂ ಆಗಲ್ಲ. ಬಟ್ ಇದ್ದಿದ್ರಲ್ಲೇ ಬೆಸ್ಟ್ ಅಂತ ಅಂದ್ರೆ ನೀವು ಈಗ ಕಿಶನ್ ಅವರು ಇದ್ದಾರೆ, ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ, ಕೆ ಎಲ್ ರಾಹುಲ್ ಇದ್ದಾರೆ, ಇನ್ನೂ ತುಂಬಾ ಆಟಗಾರರು ಕೂಡ ನಂಬರ್ ಹಚ್ಚಿದ್ದಾರೆ. ಬಟ್ ಅದರಲ್ಲೇ ನೀವು ನಾಯಕತ್ವದ ಜೊತೆಗೆ ವಿಕೆಟ್ ಕೀಪಿಂಗ್ ಬೆಸ್ಟ್ ಆಪ್ಷನ್ ನೋಡಿ. ನಾಯಕನಾಗಿ ಒಬ್ಬ ಆಟಗಾರ ಅಂದರೆ ಬ್ಯಾಟ್ಸ್ಮನ್ ಯಾವ ರೀತಿ ಮೂವ್ ಆಗ್ತಾ ಇದ್ದಾನೆ, ಎಂಥ ಶಾಟ್ಸ್ಗಳನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆತ ಸ್ಪಿನ್ಗೆ ಹೆದರ್ತಾನೆ, ವೇಗದ ಬೌಲಿಂಗ್ಗೆ ಹೆದರ್ತಾ ಇದ್ದಾನೆ, ಮತ್ತು ಬಾಲ್ ಸ್ವಿಂಗ್ ಆಗ್ತಾ ಇದೆ ಇಲ್ವಾ ಅನ್ನೋದು ವಿಕೆಟ್ ಕೀಪರ್ಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಧೋನಿ ಅಷ್ಟೇ ನೀಟಾಗಿ ನಿಭಾಯಿಸ್ತಾ ಇದ್ರು, ಬೌಲರ್ಗಳನ್ನು ಚೇಂಜ್ ಮಾಡ್ತಾ ಇದ್ರು, ಮತ್ತು ಹೇಗೆ ಬಾಲ್ ಹಾಕಬೇಕು ಅನ್ನೋದನ್ನು ಕೂಡ ಪ್ರತಿ ಸರಿ ಸಜೆಷನ್ ಕೊಡ್ತಾ ಇದ್ರು. ಅದನ್ನೇ ಕೆ ಎಲ್ ರಾಹುಲ್ ಮಾಡಿದ್ದು ಈ ಒಂದು ಸರಣಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ನೋಡಿ, ಆರಂಭದಲ್ಲಿ ಗೊತ್ತಾಯಿತು ವೇಗದ ಬೌಲರ್ಗಳಿಗೆ ಅಷ್ಟೊಂದು ವೇರಿಯೇಷನ್ ಸಿಗ್ತಾ ಇಲ್ಲ ಅಂತ ತಕ್ಷಣ ಸ್ಪಿನ್ನರ್ಗಳನ್ನು ಇಳಿಸಿದ್ರು. ಸ್ಪಿನ್ನರ್ಗಳನ್ನು ಇಳಿಸಿದ ತಕ್ಷಣ ನಮಗೆ ವಿಕೆಟ್ ಸಿಕ್ತು, ಮತ್ತು ರನ್ ಕೂಡ ಕಂಟ್ರೋಲ್ ಆಯಿತು. ಅಲ್ಲಿ ನಮಗೆ ಪ್ಲಸ್ ಆಗಿದ್ದು. ಅದರ ನಂತರ ದಕ್ಷಿಣ ಆಫ್ರಿಕಾದವ್ರು ಏನಾಯಿತು, ರನ್ ಕಡಿಮೆ ಆಗ್ತಾ ಇದ್ದಂಗೆ ಬ್ಯಾಡ್ ಶಾಟ್ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು. ರೈಟ್ ಇದ್ದವ್ರು ಲೆಫ್ಟ್ ತಗೊಂಡು ಮ್ಯಾಕ್ಸ್ವೆಲ್ ಥರ ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಎಲ್ಲೋ ವೈಫಲ್ಯವನ್ನು ಹೊಂದೋದಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು. ಕೆ ಎಲ್ ರಾಹುಲ್ ನಾಯಕತ್ವ ಇನ್ನೂ ಒಂದಿಷ್ಟ ಅಂತಂದ್ರೆ DRS ತಗೊಳ್ಳೋ ರೀತಿಯಲ್ಲಿ ನೋಡಿ. ಬಾಲರೇ ಬೇಡ ಅಂತ ಅಂದ್ರು ಒಂದ್ ಕಡೆಗೆ, ಬಟ್ ಆತನಿಗೆ ಕಾನ್ಫಿಡೆಂಟ್ ಇತ್ತು ಇದು ಕಟ್ ಆಗಿದೆ ಬಾಲು ಅಂತ ಹೇಳಿ ಈಸಿಯಾಗಿ DRS ನ ತಗೊಂಡು ಗೆದ್ರು. ಮತ್ತೆ ಹರ್ಷದೀಪ್ ಸಿಂಗ್ ಕೂಡ 2 ಸರಿ ಹೇಳಿದ್ರು DRS ಕರೆಕ್ಟಾಗಿ ವಿಕೆಟ್ ಇದೆ ತಗೊಳ್ಳಿ ಅಂತ ಹೇಳಿ. ಬೌಲರ್ಗಳಿಗೂ ಕೂಡ ಡಿಸಪಾಯಿಂಟ್ ಮಾಡಲಿಲ್ಲ. ಅಲ್ಲಿಯೂ ಕೂಡ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡ್ರು. ನನಗೆ ತುಂಬಾ ಇಂಪ್ರೆಸಿವ್. ರೋಹಿತ್ ಶರ್ಮಾ ಆದ್ಮೇಲೆ ನೀವು ಯಾರನ್ನೇ ನೀವು ಹುಡುಕಿ ಒಂದು 10 ಜನ ಕ್ಯಾಪ್ಟನ್ ಇವ್ರು ಬೆಸ್ಟು ಅಂತ ಹುಡುಕಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ 90% ಜನ ಕೆ ಎಲ್ ರಾಹುಲ್ ಅಂತಾರೆ. ಈಗ ನಿನ್ನೆ ರಜತ್ ಪಾಟೀಲ್ ಅವರಿಗೆ ಅವಕಾಶ ಸಿಕ್ತು, ಹೇಗನ್ಸು ನಿಮ್ಗೆ? ಅಂದ್ರೆ ಮೊದಲ ಮ್ಯಾಚ್ ಅವರು ಆಡ್ತಿದ್ರು. ಒಂದು ನನಗೆ RCB ಅಲ್ವಾ, ಅದೊಂದು ಖುಷಿ ಇತ್ತು. ಒಬ್ಬ RCB ಟೀಮ್ನವ್ರಿಗೆ ಸಿಕ್ತು ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಎಷ್ಟು ನೀವು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರೋ ಅಷ್ಟೇ ನಿಮಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಒಂದು IPLಗೆ ಇನ್ನೂ 2-3 ತಿಂಗಳು ಬಾಕಿ ಇದೆ, ಇನ್ನೂ ಸೀರೀಸ್ಗಳಿದ್ದಾವೆ, ಇನ್ನೂ 2 ಸೀರೀಸ್ ಇದೆ ನಮಗೆ, ಅಲ್ಲಿಯೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಅಂತ ಅನ್ಕೋತೀನಿ. ನಿನ್ನೆ ಆತ ಹೊಡೆದಿದ್ದು T20 ಶಾಟ್ಸ್ಗಳನ್ನೇ ಹೊಡೆದ. ಏನು ಪರ್ಫೆಕ್ಟ್ ಶಾಟ್ ನನಗೆ ವಿ ಶೇಪ್ ಶಾಟ್ಸ್ ಅಂತ ಏನು ಕಾಣಿಸ್ಲಿಲ್ಲ. ಒಂದು T20 ಶಾಟ್ಸ್ಗಳನ್ನು ಹುಕ್ ಮಾಡಿದ್ರು, ಆಮೇಲೆ ಸ್ಟ್ರೇಟ್ ಡ್ರೈವ್ ಮಾಡಿದ್ರು, ಆಮೇಲೆ ಫುಲ್ ಮಾಡಿದ್ರು. ಎಲ್ಲ ಶಾಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿತ್ತು. ಒಂದು ಕಡೆಗೆ ರಜತ್ ಪತಿದಾರ್ ಇನ್ನೊಂದು 30 ರನ್ ತೆಗೆದಿದ್ರೆ ಎಲ್ಲೋ ಮುಂದಿನ ODIಗೆ ಆಯ್ಕೆ ಮಾಡೋದ್ರಲ್ಲಿ ಅವಕಾಶ ಸಿಗ್ಬೋದಾಗಿತ್ತೇನೋ. ಬಟ್ ಮುಂದಿನ ಕಾಂಪಿಟೇಷನ್ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಈತನನ್ನ ಆಯ್ಕೆ ಮಾಡಬೇಕು ಅಂತ ಬೇರೆಯವ್ರನ್ನ ಹೋಲಿಸ್ಕೊಂಡ್ರೆ ಏನೋ ನನಗೆ ಸೆಕೆಂಡ್ ಚಾಯ್ಸ್ ಅಂತ ಅನ್ಸುತ್ತೆ, ಫಸ್ಟ್ ಚಾಯ್ಸ್ ಅಂತೂ ಅನ್ಸೋದಿಲ್ಲ. ಅವಕಾಶ ಸಿಕ್ಕಾಗ ನೋಡಿ 1000 ಜನ ಬೆಂಚ್ ಕಾಯ್ತಾ ಇದ್ದಾರೆ. ನಿಮ್ಗೆ 11ರಲ್ಲಿ ಅವಕಾಶ ಸಿಕ್ಕಾಗ ಮೊದಲ ಪಂದ್ಯದಲ್ಲೇ ಒಂದು ಬಿಗ್ ಇನ್ನಿಂಗ್ಸ್ನ ಕಟ್ಟಿದ್ರೆ ಒಂದು ಒಳ್ಳೆ ಇಂಪ್ರೆಸಿವ್ ಇರ್ತಿತ್ತು. ಬಟ್ ಅದನ್ನೆಲ್ಲೋ ರಜತ್ ಪತೆದಾರ್ ಮಾಡಲಿಲ್ಲ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಶಾರ್ಟ್ಸ್ಗಳನ್ನು ನೋಡಿದರೆ T20ಗೆ ಅವರು ಹೇಳಿ ಮಾಡಿಸಿದಂಥ ಆಟಗಾರ ಅಂತ. ಈಗ ನೆಕ್ಸ್ಟ್ ಈಗ ODI ಆಯಿತು, ಮುಂದೆ ಇರುವಂಥ ಚಾಲೆಂಜ್ ಅದು ಟೆಸ್ಟ್ ಸರಣಿ ಇದೆ. ಹೇಗೆ ಮುಂದೆ ಯಾವ ರೀತಿಯಾಗಿ ಇಂಡಿಯಾ ತಯಾರಿ ಆಗಿರಬಹುದು ಅಂತೇಳಿ? ಏನಿಲ್ಲ, ಒಂದು ಕಡೆಗೆ ನಮಗೆ ODIಗೆ T20ಗೆ ಏನು ಭಯ ಇತ್ತು, ಅದು ಟೆಸ್ಟ್ಗಂತೂ ನನಗಿಲ್ಲ. ಯಾಕಂದರೆ ಘಟಾನುಘಟಿಗಳೆಲ್ಲ ನಮ್ಮವ್ರು ಇದ್ದಾರೆ, ಕೊಹ್ಲಿ ಇದ್ದಾರೆ, ರೋಹಿತ್ ಇದ್ದಾರೆ. ಇಂಥವರೆಲ್ಲ ಇದ್ದಾಗ ನಾವು ಸರಣಿ ಸೋಲ್ತೀವಿ ಅನ್ನುವಂಥ ಭಯ ಅಂತೂ ಇಲ್ಲವೇ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ನಮಗೆ ಕೊಹ್ಲಿ ರೋಹಿತ್ ಅವರ ಆಟ ನೋಡೋದೇ ಒಂದು ಖುಷಿ. ಇನ್ಮೇಲೆ ಇದು ಪರ್ಫೆಕ್ಟ್ ಆಟ ಅಂದರೆ ಟೆಸ್ಟ್ನ ನಾವು ಹೇಗೆ ಕರಿತೀವಿ, ಕ್ರಿಕೆಟ್ನ ಒಂದು ಅಸಲಿಯತ್ತು ನಿಮಗೆ ಗೊತ್ತಾಗಬೇಕು ಅಂತಂದರೆ ಅದನ್ನು ಟೆಸ್ಟ್ ನೋಡಬೇಕು ಅಂತ. ಆ ಅಸಲಿಯತ್ತು ಆಟನ ಇನ್ಮೇಲೆ ಶುರು. ಬಟ್ ಒಂದು ನಮಗೆ ಒಂದು T20 ಸಮಬಲ ಆಯಿತು, ODIನ ಗೆದ್ವಿ, ಈ ಒಂದು ಆತ್ಮವಿಶ್ವಾಸ ಇದೆ. ದಕ್ಷಿಣ ಆಫ್ರಿಕಾ ಕೂಡ ಅವ್ರ ನೆಲದಲ್ಲೇ ನಾವು ಗೆದ್ದಿದ್ದು. ಮತ್ತೆ ಏನು ಗೊತ್ತಾ, ಇಷ್ಟು ವರ್ಷ ನಾವು ಗೆದ್ದೇ ಇಲ್ಲ ರೀ, ಅದನ್ನ ನಾನು ನಿನ್ನೆ ಅದನ್ನೇ ಇಷ್ಟ ಆಯ್ತು, ಒಂದಾದ್ರೂ ನಿಟ್ಟುಸಿರ್ಬಿಟ್ವಿ ಗೆದ್ವಿ ಅಂತ. ಬಟ್ ಟೆಸ್ಟ್ ಅಂತ ಬಂದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಟೀಮ್ ಇದೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಕೊಹ್ಲಿ ಅವರ ಆಟವನ್ನ ಎಂಜಾಯ್ ಮಾಡೋಣ, ರೋಹಿತ್ ಕಮ್ ಬ್ಯಾಕ್ ನ ಎಂಜಾಯ್ ಮಾಡೋಣ ಅಂತ. ಥ್ಯಾಂಕ್ ಯು ಪಾಟೀಲ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಈ ಒಂದು ಸರಣಿಯನ್ನು ಗೆದ್ದು ಐತಿಹಾಸಿಕ ಸಾಧನೆ. ಅಂದರೆ ಅವರ ನೆಲದಲ್ಲಿ 2ನೇ ಬಾರಿಗೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿರುವಂಥದ್ದು. ಹಾಗಾಗಿ ಜೊತೆಗೆ ಯಂಗ್ಸ್ಟರ್ ಎಲ್ಲ ಹೊಸಬರು ಕೂಡ ಇದ್ದರು. ಸೊ ಅವರು ಆ ನೆಲದಲ್ಲಿ ಹೋಗಿ ಗೆದ್ದಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಈಗ ಇದಾದ ನಂತರ ODI ಆದ ನಂತರ ಈಗ ಟೆಸ್ಟ್ ಸರಣಿ ಇದೆ. ಟೆಸ್ಟ್ನಲ್ಲಿ ಹಿರಿಯ ನಾಯಕರು ಕೂಡ ಕಮ್ಬ್ಯಾಕ್ ಆಗ್ತಿದ್ದಾರೆ. ಅಂದರೆ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಬುಮ್ರಾ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆತಂಕ ಪಡುವಂಥದ್ದು ಅಥವಾ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೋಡ್ತಾ ಇರಿ, ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ
ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.